ಹಲೋ ಗೈಸ್, ವೇವ್ ಟ್ರೇಡರ್ ಕನ್ನಡಗೆ ನಿಮ್ಗೆಲ್ರಿಗೂ ಸ್ವಾಗತ. ಯಾರ್ಯಾರು ನಮ್ಮ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲಿ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಟೈಮ್ ಅರೌಂಡ್ ಒಂದು 9:28 ಆಗಿದೆ. ನೀವು ನೋಡ್ತಾ ಇದ್ದೀರಾ ಈಗ ನಿಫ್ಟಿ ಯಾವ ತರ ಒಂದು ಮೂವ್ಮೆಂಟ್ ಕೊಡ್ತಿದೆ ಅಂತ. ನಿಫ್ಟಿ ಏನಾದ್ರೂ ಈ ಒಂದು ಝೋನ್ ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇದನ್ನು ಕೂಡ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗೋಕೆ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಓಕೆ, ಹಾಗೆ ಡೌನ್ ಸೈಡ್ ನೋಡೋದಾದ್ರೆ ನಿಫ್ಟಿ ಏನಾದ್ರೂ ಈ ಒಂದು ಝೋನ್ ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇದನ್ನು ಕೂಡ ಒಂದು ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್, ಇದು ನಮ್ಮ ಥರ್ಡ್ ಟಾರ್ಗೆಟ್ ಆಗಿರುತ್ತೆ. ಬೈ ಚಾನ್ಸ್ ಏನಾದ್ರು ನಿಫ್ಟಿ ಇಲ್ಲೇನೇ ಟ್ರೇಡ್ ಮಾಡ್ತಿದೆ ಅಂದ್ರೆ ನಾನು ಆಪ್ಷನ್ ಸೆಲ್ ಕಡೆ ಹೋಗ್ತೀನಿ. ಒಂದು ಕಾಲು ಒಂದು ಪುಟ್ ನಾನು ಸೆಲ್ ಮಾಡ್ಕೊಂಡು ಇವತ್ತು ನನ್ನ ಒಂದು ಮಾರ್ಕೆಟ್ ಪೊಸಿಷನ್ ನಾನು ಕಂಟಿನ್ಯೂ ಮಾಡ್ತೀನಿ. ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಾದ್ರೆ ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಸೇಮ್ ಒಂದು ಪೊಸಿಷನ್ ಇದೆ. ಏನಾದ್ರೂ ಈಗ ನಮಗೆ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಈ ಒಂದು ಝೋನ್ ನ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಇರುತ್ತೆ. ಜೊತೆಲಿ ಇದನ್ನು ಕೂಡ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಕೆಳಗಡೆ ಬರೋಕ್ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಹಾಗೆ ಅಪ್ ಸೈಡ್ ಅಲ್ಲಿ ನೋಡೋದಾದ್ರೆ ಇದನ್ನೇನಾದ್ರೂ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಒಂದು ರಿಟ್ರೇಸ್ಮೆಂಟ್ ತಗೊಂಡು ಮೇಲೆ ಹೋಗಿ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ. ಇದನ್ನು ಕೂಡ ವಿತ್ ಮೊಮೆಂಟಮ್ ಅಲ್ಲಿ ಬ್ರೇಕ್ಔಟ್ ಕೊಟ್ಟು ಮೇಲ್ಗಡೆ ಹೋಗಿ ಸ್ಟಾರ್ಟ್ ಮಾಡ್ತು ಅಂದ್ರೆ ಇದು ನಮ್ಮ ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ. ಬ್ಯಾಂಕ್ ನಿಫ್ಟಿ ಏನಾದ್ರೂ ಇಲ್ಲೇನೇ ಒಂದು ಸೈಡ್ ವೇಸ್ ಅಲ್ಲಿ ಅಪ್ ಅಂಡ್ ಡೌನ್ ಹೋಗ್ತಿದ್ರೆ ನಾನು ಟ್ರೇಡ್ ಮಾಡೋಕೆ ಹೋಗಲ್ಲ. ಬೈ ಚಾನ್ಸ್ ಏನಾದ್ರೂ ಬ್ಯಾಂಕ್ ನಿಫ್ಟಿ ಇಲ್ಲಿಂದ ಮೇಲೆ ಹೋಗೋದು ಮತ್ತೆ ಕೆಳಗಡೆ ಬರೋದು ಈ ತರ ಮಾಡ್ತಿದೆ ಅಂತಂದ್ರೆ ನಾನು ಇವತ್ತು ಯಾವುದೇ ಆಪ್ಷನ್ ಬೈ ಮಾಡಕ್ ಹೋಗಲ್ಲ. ಸೊ ಆಪ್ಷನ್ ಸೆಲ್ ಕೂಡ ಮಾಡಕ್ ಹೋಗಲ್ಲ, ಯಾಕಂದ್ರೆ ಬ್ಯಾಂಕ್ ನಿಫ್ಟಿಯಲ್ಲಿ ಸಡನ್ ಒಂದು ಸ್ಪೈಕ್ ಬರುವಂತ ಚಾನ್ಸಸ್ ಇದೆ. ಅದಕ್ಕೋಸ್ಕರ ನಾನು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ್ದು ಟ್ರೇಡ್ ಮಾಡಕ್ ಹೋಗಲ್ಲ. ಇದು ಇವತ್ತಿನ ನಮ್ಮ ಒಂದು ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಒಂದು ಲೈವ್ ಮಾರ್ಕೆಟ್ ಅನಾಲಿಸಿಸ್ ಆಗಿತ್ತು. ಹಾಗೆ ಡೈಲಿ ಹೇಳೋ ತರನೇ ಪೊಸಿಷನ್ ತಗೊಳ್ಳುವಾಗ ಒಂದು ಕಡಿಮೆ ಕ್ವಾಂಟಿಟಿಯಲ್ಲಿ ತಗೊಳ್ಳಿ, ವಿತ್ ಟೈಟ್ ಸ್ಟಾಪ್ ಲಾಸ್ ಇಟ್ಕೊಳ್ಳಿ. ಯಾಕೆಂದ್ರೆ ಮಾರ್ಕೆಟ್ ಸಡನ್ ಸ್ಪೈಕ್ ಯಾವ ಕಡೆ ಬೇಕಾದ್ರೂ ಬರಬಹುದು. ಯಾಕೆಂದ್ರೆ ನಿಮ್ಗೆ ಗೊತ್ತಲ್ವಾ ಈಗ ಎಲೆಕ್ಷನ್ ಟೈಮ್ ಇರೋದ್ರಿಂದ. ಸೊ ಸೇಫ್ ಆಗಿ ಟ್ರೇಡ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.